ಗ್ಯಾಸ್ ಬಿಕ್ಕಟ್ಟು ಇವತ್ತು ಕೂಡ ಮುಂದುವರೆದಿದೆ. ವಿದ್ಯಾರ್ಥಿ ಭವನದ ಸಮಯದಲ್ಲಿ ಬದಲಾವಣೆಯಾಗಿದೆ. ಗ್ಯಾಸ್ ಸಿಗ್ತಾ ಇಲ್ಲ ಎಂಬ ಕಾರಣಕ್ಕೆ ಸಮಯ ಮತ್ತು ಮೆನುವನ್ನ ಕಡಿತಗೊಳಿಸಲಾಗಿದೆ. ವಿದ್ಯಾರ್ಥಿ ಭವನದಲ್ಲಿ ಇಡ್ಲಿಗೆ ಸಾಂಬಾರಿಲ್ಲ. ಸಿಲಿಂಡರ್ ಪೂರೈಕೆ ಹಾಗೂ ಲಭ್ಯತೆ ಬಗ್ಗೆ ಇದೀಗ ಚರ್ಚೆ ನಡೀತಾ ಇದೆ. ಆಹಾರ ಸಚಿವರು ಸಿಲಿಂಡರ್ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಸಭೆಯ ಬಳಿಕ ಕೆಎಚ್ ಮುನಿಯಪ್ಪ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಗ್ಯಾಸ್ ಸಿಲಿಂಡರ್ ಪೂರೈಕೆ ಬಗ್ಗೆ ಏನು ಸಭೆ ಆಗ್ತಾ ಇತ್ತು, ಸಭೆಯ ನಂತರದಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಸಿಲಿಂಡರ್ ಪೂರೈಕೆ ಬಗ್ಗೆ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ನಡೆಸಿದ ನಂತರದಲ್ಲಿ ಇದೀಗ ಮುನಿಯಪ್ಪ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಅನಿಲ ಕಂಪನಿಗಳ ಜೊತೆಗೆ ಸಚಿವರು ಹಾಗೂ ಅಧಿಕಾರಿಗಳ ಸಭೆ ನಡೀತಾ ಇತ್ತು. ಸಭೆಯ ನಂತರದಲ್ಲಿ ಇದೀಗ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಉಳಿದಿದ್ದನ್ನಾದ್ರೂ ಕೊಡೋಣ, ಆ ಕೆಲಸ ಮಾಡೋರ್ಗಾದ್ರೂ ಅವ್ರ ಅಡಿಗೆ ಮಾಡ್ಕೊಳ್ಳಿ ಅಂತ ತಾವು ಕೂಡ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತಲುಪೋದಿಲ್ಲ ಅಂತ ಇಡೀ ರಾಜ್ಯಕ್ಕೆ ಇರೋದೇ ಪ್ರತಿಶತ ಕಡಿಮೆ. ಇಲ್ಲಿ ಕಾರ್ಮಿಕರಿಗೆ ಮಾತ್ರ ಮೊದಲು ಆದ್ಯತೆ ಅಂತ ಹೇಳಿ ಗ್ರಾಹಕರಿಗೆ ಅನ್ವಯ ಆಗಲ್ಲ ಅಂತ. ಈ ಗ್ರಾಹಕರು ಕೊಡಕ್ ಆಗ್ತಾ ಇಲ್ವಲ್ಲ, ಅಲ್ಲಿ ಸರ್ವಿಸ್ ಮಾಡೋರು ಎಲ್ಲಿ ಹೋಗೋದು, ಅವ್ರು ಬೇರೆ ಎಲ್ಲಿ ಹೋಗಕ್ಕಾಗಲ್ಲ. ಆದ್ರಿಂದ ಅಲ್ಲ ಸರ್, ಬೆಂಗಳೂರಂತ ನಗರದಲ್ಲಿ 70% ಹೋಟೆಲ್ನೇ ನಂಬ್ಕೊಂಡೋಗುತ್ತೆ. PG ಕೂಡ ಅದ್ರಲ್ಲಿ ಆ್ಯಡ್ ಆಗ್ತದೆ. ಅವರಿಗೆ 1,000 ಸಿಲಿಂಡರ್ 2% ಅಂದ್ರೆ 2% ಅಂದ್ರೆ ರಿಲೇಟೆಡ್ ಕ್ಯಾಂಟೀನ್ ಎಲ್ಲ ಸೇರಿನೇ ಬರ್ತದೆ. ಅದೆಲ್ಲ ಸೇರಿ 2% ಮೇಡಮ್. ಇಲ್ಲ, ಈಗ ಹೇಗೆ ಅಂದರೆ ಪ್ರತಿದಿನ ನಮಗೆ 44,000, ನಾನು ಹೇಳ್ತೀನಿ ಸರ್, 44,000 ಸಿಲಿಂಡರ್ ಪ್ರತಿದಿನ ಕಮರ್ಷಿಯಲ್ ಸಿಲಿಂಡರ್ ಕರ್ನಾಟಕದಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ನಮಗೆ ಕೇಂದ್ರ ಸರ್ಕಾರ ಪ್ರಕಾರ ಅದರಲ್ಲಿ ನಮಗೆ ಪ್ರತಿದಿನ ಈ 20% ನೀವು ಕೊಡುವುದರಲ್ಲಿ 20% ತಗೊಳ್ಳಿ ಹೇಳಿದ್ದಾರೆ. 20% ಅಂದರೆ ನಮಗೆ ನಿಯರ್ಲಿ 9,000 ಅಷ್ಟೇ ಬರ್ತದೆ. ನಾವು 9,500 ಇಟ್ಟುಕೊಂಡಿದ್ದೀವಿ. ಆ 9,500 ಸಿಲಿಂಡರಲ್ಲಿ ಹಾಸ್ಪಿಟಲ್ಸು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಅವರದ್ದು ಡಿಮ್ಯಾಂಡ್ ಅವರು ಇರುವುದೇ ಒಂದು 4,500 ಹತ್ರ ಬರ್ತದೆ. ಸೊ ನಾವು ಅದನ್ನು ಇರೋ 9,500ದಲ್ಲಿ ಅವರಿಗೆ 4,500 ಕೊಡುವುದರಿಂದ ಉಳಿದದನ್ನೇ ನಾವು ಎಲ್ಲರಿಗೂ ಹಂಚಿಕೆ ಮಾಡಬೇಕಾಗುತ್ತದೆ. ಸೊ ಅವರು ಅದರಿಂದ ಈಗ ಸಾರ್ ಹೇಳಿದ ಪ್ರಕಾರ 1,000 ಸಿಲಿಂಡರ್ ಮಾತ್ರ ನಮಗೆ ಈ ಕೋಟಾದಲ್ಲಿ ಇದೆ. ಸೊ ಈಗ ಇಂಪ್ರೂವ್ಮೆಂಟ್ ಆಗುತ್ತೆ. ಹೋಟೆಲ್ಗಳು ಬಹುಶಃ ಕ್ಲೋಸ್ ಮಾಡೋದು ಒಳ್ಳೇದು ಸಿಚುವೇಶನ್ ಅಲ್ಲ. ಇದು ಕೇಂದ್ರ ಸರ್ಕಾರ ಇದನ್ನು ಮೇಂಟೈನ್ ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಇವತ್ತು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಪತ್ರ ಬರೀತಾ ಇದ್ದಾರೆ. ಹೋದ ವಾರದಲ್ಲಿ ಕೂಡ ಪತ್ರ ಬರೆದಿದ್ರು, ಈ ವಾರದಲ್ಲಿ ಬರೀತಾರೆ. ಈ ಸಿಚುವೇಶನ್ನ ಅಡ್ರೆಸ್ ಮಾಡಲಿಕ್ಕೆ ವಿಶೇಷವಾದ ಗಮನ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. ಯಾವ ರಾಜ್ಯದಲ್ಲೂ ಇಲ್ಲದಿರುವಂತ ಸಮಸ್ಯೆ ಇಲ್ಲ, ಇಡೀ ದೇಶದಲ್ಲಿ ತಮಿಳುನಾಡಲ್ಲಿ ಒಂದಷ್ಟು ಇದೆ, ಬೇರೆ ರಾಜ್ಯಗಳಲ್ಲಿ ತಮಿಳುನಾಡಿನಲ್ಲಿ ಕೂಡ ತಮಿಳುನಾಡಲ್ಲಿ ಅಲ್ಲಿ ಕನ್ಸಂಪ್ಷನ್ ಜಾಸ್ತಿ ಇದೆ. ಅದರ ಬೇಸ್ ಮೇಲೆ ಕೊಟ್ಟಿದ್ದಾರೆ. ನಮಗೊಂದು ಅವ್ರಿಗೊಂದು ಏನು ಮಾಡಿಲ್ಲ. ಇಟ್ ಈಸ್ ಆಲ್ ಬೇಸ್ಡ್ ಆನ್ ದಿ ಕನ್ಸಂಪ್ಷನ್ ಆಫ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್. ಅದರ ಮೇಲೆ ಹೋಗಿದೆ. ಸೊ ದೇರ್ ಇಸ್ ನೋ, ಈಗ ಯೂನಿಫಾರ್ಮ್ ಆಗಿದೆ. ಇಲ್ಲ, ನೋ ಪಾಲಿಟಿಕ್ಸ್ ಇಟ್ ಇನ್ ದಿಸ್. ವಿ ಕಾಂಟ್ ಸೇ ದಟ್ ದಿಸ್. ಈಗ CM ಇನ್ ಟಚ್ ವಿತ್ ದಿಸ್ ಒನ್. CM ಇಸ್ ಟಾಕಿಂಗ್ ಟು ದೆಮ್, ಶಿ ಇಸ್ ರೈಟಿಂಗ್ ಲೆಟರ್. ಅದೇನೂ ಇಲ್ಲ ಇದರಲ್ಲಿ. ರಾಜಕೀಯ ಯಾರು ಬರ್ಸೋದು ಬೇಡ. ಕ್ಲೋಸ್ ಮಾಡ್ಬೇಕಾ? ಯಾಕಂದ್ರೆ ಇದನ್ನು ಸದ್ಯಕ್ಕಂತ ಇಲ್ಲ. ನೀವು ಹೇಳ್ತಾ ಇದ್ರೆ ಎಂಪ್ಲಾಯಿಗಳಿಗೆ ಅಷ್ಟೇ ಅಂತ. ಎಂಪ್ಲಾಯಿಗಳು ಅವರು ಗ್ರಾಹಕರು ಬಂದ್ರೆ ಅವರು ಹೋಟೆಲ್ ಸೊ ಆ ಕಾರಣಕ್ಕೆ ಈಗ ನೀವು ಹೇಳೋದು 1 ವಾರದವರೆಗೂ ಸದ್ಯ ಅವರು ರಜೆ ತಗೊಳ್ಳೋದು ಒಳ್ಳೇದು ಅಂತಲ್ಲ ಸರ್? ಈ ವಾರದವರೆಗೂ ಸುಧಾರಿಸಲಿ, ಅಷ್ಟೊತ್ತಿಗೆ ಇಂಪ್ರೂವ್ಮೆಂಟ್ ಆಗೋ ಆಶಾಭಾವನೆಯಿಂದ ಇದ್ದೀವಿ. ಅದಾದಾಗ ನಾವು ಹೋಟ್ಲಿಗೆ ಈಗ ಇದಕ್ಕೆ ಬರ್ತಾ ಇದೆ. ಇನ್ನು ಮುಂದೆ ಬಂದಿದ್ದೆಲ್ಲ ಹೋಟ್ಲವ್ರಿಗೆ ಅವಕಾಶ. ಈಗ ಬರೋದೆಲ್ಲ ಎಸೆನ್ಷಿಯಲ್ ಸರ್ವಿಸ್ಗೆ ಹೋಗಿದೆ. ಐ ಥಿಂಕ್ ಅಗ್ರವಾಲಾಜಿ ದಿ ಹೆಡ್ ಆಫ್ ದಿ ಸ್ಟೇಟ್, ಈ ವಿಲ್ ಸ್ಪೀಕ್ ಫ್ಯೂ ವರ್ಡ್ಸ್. ಯೂತ್ ಆಗ್ತದೆ. ಒಂದು ನಿಮಿಷ ಅವ್ರು ಮಾತಾಡಿ, ಆಮೇಲೆ ಪ್ರಶ್ನೆ. ಬಟ್ ಡೊಮೆಸ್ಟಿಕ್ ಪ್ರಾಬ್ಲಮ್ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಡೊಮೆಸ್ಟಿಕ್ದು ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ 25ರಿಂದ ಅದೇ ಪ್ಯಾನಿಕ್ ಮಾಡ್ಕೊಂಡಿದ್ದಾರೆ. ರೆಗ್ಯುಲರ್ ಸಪ್ಲೈ ಇದೆ, ಅದನ್ನು ಹೆಚ್ಚು ಸಿಲಿಂಡ್ರಿಗೆ ಬುಕ್ ಮಾಡೋದು, ಪ್ಯಾನಿಕ್ ಮಾಡೋದು, ಇದು ಈಗ ಸ್ಟಾಕ್ ಇಟ್ಕೊಳಕ್ಕೆ ಹೋಗೋದು, ಇವೇನು ಮಾಡಬಾರ್ದು. ಇವರಿಗೆ ರೆಗ್ಯುಲರ್ ಏನು ಖರ್ಚಾಗ್ತಿತ್ತು ಹೋದ ಟೈಮ್ನಲ್ಲಿ ಅಷ್ಟು ಖರ್ಚು ಮಾಡೋದಕ್ಕೆ ತೊಂದರೆ ಇಲ್ಲ. ಇವತ್ತು ಹೇಳ್ತಾ ಇದ್ದೀನಿ, 25ರಿಂದ 30 ದಿನಕ್ಕೆ ಒಂದು ಸಿಲಿಂಡರ್ಗೆ ಒಂದು ಕುಟುಂಬಕ್ಕೆ ಬೇಕಾಗ್ತದೆ, ಅದು ಕೊಡ್ತಾ ಇದ್ದಾರೆ. ಗ್ರಾಮಾಂತರ ಪ್ರದೇಶದಲ್ಲಿ 45 ಜನಕ್ಕೆ ಒಂದು ಸಿಲಿಂಡರ್ ಕೊಡ್ತಾ ಇದ್ದಾರೆ.
ಅದು ಸಪ್ಲೈ ನಡೀತಾ ಇದೆ, ವಿನಾಕಾರಣವಾಗಿ ಪ್ರಾಬ್ಲಮ್ ಆಗಿದೆ. ಯಾರು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ, ಯು ವಿಲ್ ಎಕ್ಸ್ಪ್ಲೈನ್, ಯು ವಿಲ್ ಅಶ್ಯೂರ್ ದಟ್ ಒನ್, ಯು ಎಕ್ಸ್ಪ್ಲೈನ್. ಮೆಡಿಕಲ್ ಫುಲ್ ಬ್ಲಡ್ ಕೊಡ್ತೀರಾ ನೋ ಸ್ಟಾಪ್ ಇಲ್ಲ ಅವ್ರಿಗೆ. ಅವರು ಹಾಸ್ಪಿಟಲ್ ಲೈಫ್ ಅಂಡ್ ಡೆತ್ ಏನು ಮಾಡಿ. ಎಸ್ ಯು ಸ್ಪೀಕ್. Namaskar. Good afternoon, friends. I am from Indian Oil Corporation and a state level coordinator for the state of Karnataka ಒಂದೇ ಸೆಕೆಂಡ್ ಸರ್, just please. on the behalf of Ministry of Petroleum. Wait a second. Just a second. ಓಕೆ, ಸುದ್ದಿಗೋಷ್ಠಿಯ ನಂತರದಲ್ಲಿ ಹೇಳಿರುವಂಥದ್ದು ಆಹಾರ ಸಚಿವರು ಏನು ಅಂತ ಹೇಳಿದ್ರೆ, ಈಗಾಗಲೇ ಬಂದಿರುವಂತಹ ಸಿಲಿಂಡರ್ಗಳನ್ನ ಆಸ್ಪತ್ರೆ, ಶಾಲೆ, ಸರ್ಕಾರಿ ಕಚೇರಿಗಳಿಗೆ ಅದನ್ನ ಪೂರೈಕೆ ಮಾಡ್ತಾ ಇದ್ದೀವಿ. ಇನ್ನುಳಿದಂತೆ ಅದಾದ ನಂತರದಲ್ಲಿ ಬರುವಂತಹ ಗ್ಯಾಸ್ ಸಿಲಿಂಡರ್ಗಳನ್ನ ಏನ್ ಮಾಡ್ತೀವಿ, ಅದನ್ನ ಹೋಟೆಲ್ಗಳಿಗೆ ತಲುಪಿಸುವಂತಹ ಕೆಲಸಗಳನ್ನ ಮಾಡ್ತೀವಿ. ಸೊ ಹಾಗಾಗಿ 1 ವಾರದವರೆಗೆ ಹೋಟೆಲ್ಗಳಲ್ಲಿ ಸುಧಾರಣೆಯನ್ನ ಕಂಡುಕೊಳ್ಬೇಕು, ಅಂದ್ರೆ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕು, ಒಲೆ ಅಥವಾ ಇಂಡಕ್ಷನ್ ಈ ಥರದ್ದೇನಾದ್ರೂ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕು. 1 ವಾರದವರೆಗೂ ಕೂಡ ಅವರು ಅಲ್ಲೇ ಅಡ್ಜಸ್ಟ್ಮೆಂಟ್ಗಳನ್ನ ಮಾಡಬೇಕು. ಅದಾದ ನಂತರದಲ್ಲಿ ಅವರಿಗೆ ಬರುವಂತಹ ಸಿಲಿಂಡರ್ಗಳನ್ನ ಪೂರೈಕೆ ಮಾಡ್ತೀವಿ. ಈಗ ಸದ್ಯಕ್ಕೆ ಎಸೆನ್ಷಿಯಲ್ಸ್ ಅಂದ್ರೆ ಏನು ಶಾಲೆ, ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು ಅಥವಾ ಸರ್ಕಾರಿ ಕಚೇರಿಗಳಾಗಿರ್ಬೋದು, ಇವುಗಳಿಗೆ ಪೂರೈಕೆಯನ್ನ ಮಾಡ್ತೀವಿ. ಮೊದಲ ಆದ್ಯತೆ ಅವುಗಳಿಗೆ ಕೊಡ್ತೀವಿ. ಅದಾದ ನಂತರದಲ್ಲಿ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಪೂರೈಕೆ ಮಾಡುವಂತಹ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಅದ್ರ ಜೊತೆಗೆ ಯಾರೂ ಕೂಡ ಪ್ಯಾನಿಕ್ ಆಗಿ ಪ್ರೀ ಬುಕ್ಕಿಂಗ್ ಅನ್ನ ಮಾಡಬಾರ್ದು. ಸೊ ಗೃಹ ಬಳಕೆಯ ಏನು ಸಿಲಿಂಡರ್ಗಳಿದೆ ಅದಕ್ಕೆ ಯಾವುದೇ ರೀತಿಯಾದಂತಹ ಬಿಕ್ಕಟ್ಟು ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು 2ನೇ ಪತ್ರ ಮತ್ತೆ ಬರೀತಾ ಇದ್ದಾರೆ. ಇವತ್ತು ಪರಿಸ್ಥಿತಿ ಗಂಭೀರವಾಗಿದೆ, ಕೇಂದ್ರ ಸರ್ಕಾರ ಹೆಚ್ಚು ಜವಾಬ್ದಾರಿ ತೆಗೆದುಕೊಳ್ಬೇಕು, ಇಲ್ಲಿ ಹೆಚ್ಚು ಗ್ರಾಹಕರು ಆಹತರಾಗಿದ್ದಾರೆ, ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೇಂದ್ರ ಸರ್ಕಾರ ಕೊಡಬೇಕು ಮತ್ತು ಸಂಬಂಧಪಟ್ಟ ಮಂತ್ರಿಗಳಿಗೂ ಕೂಡ ಮೊದಲನೇ ಪತ್ರ ಬರೆದಿದ್ರು, ಈಗ 2ನೇ ಪತ್ರ ಬರೀತಾ ಇದ್ದಾರೆ. ಇವತ್ತು ನಾನು ನಮ್ಮ ಸೆಕ್ರೆಟರಿ ಕನಕೋಲಿ ಮೇಡಮ್ ಅವರಿದ್ದಾರೆ, ಕಮಿಷನರ್ ರವಿಕುಮಾರ್ ಇದ್ದಾರೆ, ಆಯಿಲ್ ಕಂಪ್ನೀಸ್ ಮುಖ್ಯಸ್ಥರು ನೀರಾಜ್ ಸಿಂಗ್, BPCL ಮತ್ತು ಸಿದ್ಧಾರ್ಥ ಅಗರ್ವಾಲ್ ಅವರು ಸ್ಟೇಟ್ ಹೆಡ್ ಮತ್ತು ಕೋಆರ್ಡಿನೇಟರ್ ಆಫ್ ದಿ ಆಯಿಲ್ ಕಂಪನೀಸ್, ಅಂಡ್ ಸುಬರ್ತಾ ಚಟರ್ಜಿ ರೀಜನಲ್ ಮ್ಯಾನೇಜರ್ HPCL, BPCL ಇದ್ದಾರೆ ನೀರಾ ಸಿಂಗ್ ಮೇಡಮ್, ಸಿದ್ಧಾರ್ಥ ಅಗರ್ವಾಲ್ ಅವರು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆ್ಯಂಡ್ ಆಲ್ಸೋ ಕೋಆರ್ಡಿನೇಟರ್ ಆಫ್ ದ ಇಂಡಿಯನ್ ಆಯಿಲ್ ಇದು ಎಲ್ಲ ಕಾರ್ಪೊರೇಷನ್ಸ್ಗೂ, ಸುಬರ್ತಾ ಚಟರ್ಜಿ HPCL ಒಟ್ಟಿಗೆ ಸೇರಿ ಸುಮಾರು 1 ಗಂಟೆ ತಮಗೆ ಗೊತ್ತಿದೆ ಇಷ್ಟೊತ್ತು ನಾವು ಮಾಡಿ. ಗ್ರಾಹಕರಲ್ಲಿ ಒಂದು ಮನವಿ, ವಿನಾಕಾರಣ ಆತಂಕಕ್ಕೆ ಒಳಗಾಗಬಾರ್ದು, ವಿನಾಕಾರಣ ನಾರ್ಮಲ್ ರಿಜಿಸ್ಟರ್ಗೆ ಮೊದಲು ಡಬಲ್ ಮಾಡೋಕ್ಕೆ ಹೋಗ್ಬೋದು. ಪರಿಸ್ಥಿತಿ ಗಂಭೀರವಾಗಿದ್ದಾಗ ಮಿತಿವ್ಯಯ ಮಾಡೋದನ್ನು ಕಲಿಬೇಕು, ಅದರ ಮುಖಾಂತರ ಸರಿ ಹೋಗೋಕ್ಕೆ ಸಾಧ್ಯವಿರ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.